ಪೂತನಿ ಮತ್ತು ಕೃಷ್ಣನ ದಂತಕಥೆಯನ್ನು ಅನೇಕ ಹಿಂದೂ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಕೃಷ್ಣನನ್ನು ಕೊಲ್ಲುವ ಸಲುವಾಗಿ ದುಷ್ಟನಾದ ಮಾವ ಕಂಸನು ಪೂತನಿಯನ್ನ ಕಳುಹಿಸಿರುತ್ತಾನೆ. ಪೂತನಿಯು ಸುಂದರ ಮಹಿಳೆಯ ವೇಷವನ್ನ ಧರಿಸಿ ಕೃಷ್ಣನ ತವರಾದ ಗೋಕುಲಕ್ಕೆ ಹೋಗುತ್ತಾಳೆ. ಆದರೆ ಆಕೆಯ ಸೌಂದರ್ಯವನ್ನು ಕಂಡು ಅಲ್ಲಿನ ಗೋಪಾಲಕರು ಅವಳನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ತಿಳಿದುಕೊಳ್ಳುತ್ತಾರೆ. ಆಕೆಯ ಸೌಂದರ್ಯದಿಂದ ದಿಗ್ಭ್ರಮೆಗೊಂಡ ಕೃಷ್ಣನ ಸಾಕುತಾಯಿ ಯಶೋದೆಯಿಂದ ಶಿಶುವಾದ ಕೃಷ್ಣನನ್ನು ಪೂತನಿಯು ತನ್ನ ಮಡಿಲಿಗೆ ತೆಗೆದುಕೊಂಡು ಹಾಲುಣಿಸುವ ಅವಕಾಶವನ್ನ ಮಾಡಿಕೊಳ್ಳುತ್ತಾಳೆ. ಕೃಷ್ಣನನ್ನು ಕೊಲ್ಲಲು ಪೂತನಿ ತನ್ನ ಎದೆಯನ್ನು ಹಾಲುಣಿಸುವ ಸಲುವಾಗಿ ಕುಳಿತುಕೊಳ್ಳುತ್ತಾಳೆ. ಕೃಷ್ಣನು ಅವಳ ಸ್ತನಗಳನ್ನು ಹಿಂಡಲು ಪ್ರಾರಂಭಿಸುತ್ತಾನೆ ಮತ್ತು ಅವಳ ಎದೆಯ ಹಾಲನ್ನು ಕುಡಿಯುತ್ತಾ ಆಕೆಯ ಪ್ರಾಣವನ್ನು ಕೂಡ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೆ. ನೋವಿನಿಂದ ಪೂತನಿಯು ಕಿರುಚುತ್ತಾ ನರಳುತ್ತಾಳೆ. ನನ್ನನ್ನು ಬಿಟ್ಟು ಬಿಡು ಎಂದು ಎಷ್ಟು ಕೇಳಿಕೊಂಡರೂ ಕೂಡ ಕೃಷ್ಣನು ಪೂತನಿಯನ್ನ ಬಿಡುವುದೇ ಇಲ್ಲ. ಅವಳು ಇನ್ನು ಕೃಷ್ಣನೊಂದಿಗೆ ಅಂಟಿಕೊಂಡಿದ್ದರಿಂದ ಅವಳು ಪಟ್ಟಣದಿಂದ ಹೊರಗೆ ಓಡಿ ಹೋಗಿ ಕೊನೆಗೆ ಪ್ರಾಣವನ್ನ ಬಿಡುತ್ತಾಳೆ. ಆಗ ಅವಳು ತನ್ನ ನಿಜವಾದ ರಾಕ್ಷಸ ರೂಪವನ್ನ ಪಡೆದುಕೊಂಡಳು. ಗೋಕುಲದ ಜನರು ಪೂತನಿಯ ದೇಹವನ್ನ ಕತ್ತರಿಸಿ ಅವಳ ಮೂಳೆ ಮತ್ತು ಪಾದಗಳನ್ನ ಊತು ಹಾಕಿದರು. ಮಾಂಸ ಮತ್ತು ಚರ್ಮವನ್ನು ಸುಟ್ಟು ಹಾಕಿದರು. ಕೃಷ್ಣನಿಗೆ ಹಾಲುಣಿಸುವ ಮೂಲಕ ಪೂತನಿ ತನ್ನ ಎಲ್ಲಾ ಪಾಪಗಳನ್ನ ಕಳೆದುಕೊಂಡಳು ಮತ್ತು ಕೃಷ್ಣನನ್ನು ಯಶೋದೆ ಪಡೆದುಕೊಂಡಾಗ ಅವಳು ಸ್ವರ್ಗವನ್ನೇ ಪಡೆದುಕೊಂಡಳು. ಅದು ಜ್ವಾಲೆಯಿಂದ ಪರಿಮಳಯುಕ್ತ ಹೊಗೆಯಾಗಿ ಹೊರಹೊಮ್ಮಿತು. ಹೀಗಾಗಿ ಯಶೋದೆಯಂತೆಯೇ ಪೂತನಿಯು ಕೂಡ ಕೃಷ್ಣನಿಗೆ ಹಾಲುಣಿಸಿದ ಕಾರಣ ಅವನ ಸಾಕುತಾಯಿ ಎಂದು ಪರಿಗಣಿಸಲಾಗಿದೆ. ಪುರಾಣದ ನಂತರದ ಆವೃತ್ತಿಗಳಲ್ಲಿ ಪೂತನಿಯ ಎದೆಯ ಮೇಲೆ ಅಮಲೇರಿದ ಸ್ಮೀರಿಂಗ್ ವಿಷದಿಂದ ಹಾಲು ಸ್ವತಃ ವಿಷವಾಗಿದೆ ಎಂದು ಹೇಳಲಾಗಿದೆ. ಕಥೆಯ ಇನ್ನೊಂದು ಆವೃತ್ತಿಯನ್ನು ನೋಡುವುದಾದರೆ ಪೂತನಿ ರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ಕೃಷ್ಣನನ್ನು ಕದ್ದಂತೆ ಚಿತ್ರಿಸುತ್ತದೆ. ಪೂತನಿ ಕೆಟ್ಟ ಉದ್ದೇಶದಿಂದ ಬಂದಿದ್ದರೂ ಕೂಡ ಅವಳು ಕೃಷ್ಣನನ್ನು ನೋಡಿ ಸಂತೋಷ ಪಡುತ್ತಾಳೆ. ಇದರಿಂದ ಅವಳ ತಾಯಿಯ ಪ್ರವೃತ್ತಿಯು ಹೆಚ್ಚಾಗುತ್ತದೆ ಎಂದು ಚಿತ್ರಿಸಲಾಗಿದೆ. ಈ ಸುಂದರ ಹುಡುಗನನ್ನು ಕರೆದೊಯ್ಯಲು ಬಂದ ದುಷ್ಟ ಮತ್ತು ಶೋಚನೀಯ ಮಹಿಳೆಯಾದರೂ ಕೂಡ ಅವಳು ಹಿಂದೆಂದೂ ಇಂತಹ ಸಂತೋಷವನ್ನ ಕಂಡಿರಲಿಲ್ಲ. ಇದು ನನ್ನ ಇಡೀ ದೇಹ ಮತ್ತು ಮನಸ್ಸನ್ನ ಹುಚ್ಚು ಸಂತೋಷದಿಂದ ರೋಮಾಂಚನಗೊಳಿಸುತ್ತದೆ ಎಂದು ಭಾವಿಸಿದ್ದರು. ತನ್ನ ವಿಷಪೂರಿತ ಸ್ತನಗಳನ್ನು ಮರೆತು ಸಂತೋಷದಿಂದ ಅವಳು ಕೃಷ್ಣನನ್ನು ತನ್ನ ಮಡಿಲಿನಲ್ಲಿ ತೆಗೆದುಕೊಂಡು ಹಾಲುಣಿಸಿದಳು. ಈ ಪ್ರಕ್ರಿಯೆಯಲ್ಲಿ ಅವಳು ಕೃಷ್ಣನಿಗೆ ಶರಣಾಗುತ್ತಾಳೆ. ನನ್ನ ಪ್ರೀತಿಯ ಮಗು, ನಾನು ನಿಮಗೆ ಎಲ್ಲವನ್ನ ನೀಡುತ್ತೇನೆ, ನಾನು ನಿನ್ನವಳು. ಇದಲ್ಲದೆ ಪೂತನಿಯನ್ನು ಕೃಷ್ಣನು ತನ್ನ ಮರ್ತ್ಯ ದೇಹದಿಂದ ಶುದ್ಧೀಕರಿಸುತ್ತಾನೆ ಮತ್ತು ಮುಕ್ತಗೊಳಿಸುತ್ತಾನೆ.